ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತಹ ಪ್ರಕರಣ ಅಂತೆ ಕಂತೆಗಳಲ್ಲೇ ಸುತ್ತಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಈಗ ಆ ರೇಣುಕಾ ಸ್ವಾಮಿ ಸಾಯಬೇಕಾದ್ರೆ ಎಷ್ಟು ಭಯಾನಕವಾಗಿ ಹತ್ಯೆ ಮಾಡಲಾಗಿತ್ತು, ಎಷ್ಟು ಚಿತ್ರಹಿಂಸೆ ನೀಡಿ ಆತನನ್ನು ಕೊಲೆ ಮಾಡಲಾಗಿತ್ತು, ಇದೆಲ್ಲವೂ ಕೂಡ ಈಗ ಬಟಾಬಯಲಾಗ್ತಾ ಇದೆ. ಡಿ ಬಾಸ್ ತಪ್ಪಾಯಿತು, ಡಿ ಬಾಸ್ ಬಾಸ್ ನಾನು ನಿಮ್ಮ ಅಭಿಮಾನಿ, ತಪ್ಪಾಯಿತು, ನಾನು ಮಾಡಿದ ತಪ್ಪು. ಎಷ್ಟೇ ಗೋಗರಿದ್ರು ಕೂಡ ಬಿಡಲೇ ಇಲ್ಲ. ಆ ಗೋಗರಿತಾ ಇರುವಂತಹ ಒಂದು ಫೋಟೋ ಇದೆಯಲ್ಲ, ಆ ಒಂದು ದೈನ್ಯ ಭಾವ, ಅದನ್ನು ನೋಡ್ತಾ ಇದ್ರೆ ಎಂಥವರ ಮನಸ್ಸು ಕೂಡ ಕರಗೋಗುತ್ತೆ. ಆದರೆ ಅಭಿಮಾನಿ ತಮ್ಮದೇ ಅಭಿಮಾನಿ ರೀ. ಯಾವ ಅಭಿಮಾನಿಗಳು ಇವತ್ತು ನಮ್ಮ ಡಿ ಬಾಸು, ನಮ್ಮ ಬಾಸು ಅಂತ ಯಾರ್ಯಾರು ಬರ್ಕೊಳ್ತಾ ಇದ್ದಾರೆ, ನಮ್ಮ ಬಾಸು ರಾಜ, ರಾಜ ಎಲ್ಲಿದ್ರೂ ರಾಜನೇ ರೀ, ಈ ರೀತಿ ಯಾರ್ಯಾರು ಬರೆದುಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಈತನೂ ಕೂಡ ಬರೆದುಕೊಳ್ತಾ ಇದ್ದ. ನಮ್ಮ ಬಾಸು ಅಂತ ಎಲ್ಲೆಡೆ ಕೂಡ ಆತನನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಅದೇ ರೇಣುಕಾ ಸ್ವಾಮಿ ಎಷ್ಟೇ ದೈನ್ಯ ಪರಿಸ್ಥಿತಿಯಲ್ಲಿ ಬೇಡ್ಕೊಂಡ್ರೂ ಕೂಡ ನಿರಂತರವಾಗಿ ಟಾರ್ಚರ್ ಮಾಡಿದ್ದು. ಟಾರ್ಚರ್ ಮಾಡಿ 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 ಆತನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿತ್ತು ಅಂದರೆ ನರಳಿ ನರಳಿ ಆತ ಪ್ರಾಣ ಬಿಟ್ಟಿದ್ದಾನೆ. ಡಿ ಗ್ಯಾಂಗ್ನ ಆ ಒಂದು ಕ್ರೂರತ್ವ ಯಾವ ರೀತಿಯಾಗಿ ಇತ್ತು, ಸಂಪೂರ್ಣವಾಗಿ ಮನುಷ್ಯತ್ವವನ್ನು ಯಾವ ರೀತಿಯಾಗಿ ಕಳೆದುಕೊಂಡು ಪ್ರಾಣಿಗಳ ರೀತಿಯಲ್ಲಿ, ಕ್ರೂರ ಮೃಗಗಳ ರೀತಿಯಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡಿದ್ರು ಎಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಈಗ ದಾಖಲಾಗಿದೆ. ಈವರೆಗೆ ಇದ್ದಂತಹ ಅಂತೆ ಕಂತೆಗಳು, ಹೌದು ಮೆಸೇಜ್ ಮಾಡಿದ್ರಂತೆ, ಅಶ್ಲೀಲ ಮೆಸೇಜ್ ಮಾಡಿದ್ರಂತೆ, ಅದೇ ಕಾರಣಕ್ಕಾಗಿ ಕೊಂದು ಹಾಕಿದ್ರಂತೆ, ಬಹಳಷ್ಟು ಟಾರ್ಚರ್ ಮಾಡಿದ್ರಂತೆ, ಕರೆಂಟ್ ಶಾಕ್ ಕೊಟ್ರಂತೆ, ಬಹಳಷ್ಟು ಕ್ರೂರವಾಗಿ ಕೊಂದ್ರಂತೆ. ಈ ಅಂತೆ ಕಂತೆಗಳು ಏನಿತ್ತು ಎಲ್ಲ ಅಂತೆ ಕಂತೆಗಳಿಗೂ ಕೂಡ ಈಗ ಫುಲ್ ಸ್ಟಾಪ್ ಬೀಳ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ನೀಡಿದ್ದಂತಹ ಚಿತ್ರಹಿಂಸೆಗೆ ಮತ್ತೊಂದು ಸಾಕ್ಷ್ಯ ಈಗ ಲಭ್ಯವಾಗ್ತಾ ಇದೆ. ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಫೋಟೋ TV5 ಕನ್ನಡಕ್ಕೂ ಕೂಡ ಲಭ್ಯವಾಗ್ತಾ ಇದೆ. ಆ ಫೋಟೋ ನೋಡ್ರಿ ನೀವು, ಆ ಫೋಟೋ ನೋಡಿದ್ರೆ ಅದೂ ಕೂಡ ದರ್ಶನ್ ಅವರ ಒಬ್ಬ ಅಭಿಮಾನಿ, ಬಡಕಲು ದೇಹ, ಬಹಳಷ್ಟು ಬಡಕಲು, ಶಕ್ತಿನೇ ಇಲ್ಲಂತಹ ಒಂದು ಅಶಕ್ತ ದೇಹ. ಆ ವ್ಯಕ್ತಿ ಏನು ತಾನೇ ಮಾಡೋದಕ್ಕೆ ಸಾಧ್ಯ? ಒಬ್ಬರಿಬ್ಬರಲ್ಲ, ಯಾರ್ಯಾರನ್ನ ಹುಲಿ ಸಿಂಹ, ನಮ್ಮ ಬಾಸು ರಾಜ, ಅದು ಇದು ಅಂತ ಏನೇನು ಹೇಳಲಾಗ್ತಾ ಇತ್ತು, ಆ ಬಾಸು ಯಾವ ರೀತಿಯಾಗಿ ಕ್ರೌರ್ಯವನ್ನು ಮೆರೆದಿದ್ರು, ಕ್ರೂರ ಪ್ರಾಣಿಗಳಂತೆ ಆತನ ಮೇಲೆ ಎರಗಿದ್ರು, ಇದೆಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಕಣ್ಣಿಗೆ ಆಗಿರುವಂತಹ ಗಾಯ, ಆ ಒಂದು ಅಕೃಶವಾಗಿರುವಂತಹ ದೇಹ, ಇದೆಲ್ಲವನ್ನು ನೋಡ್ತಾ ಹೋದರೆ, ರೇಣುಕಾ ಸ್ವಾಮಿಯನ್ನು ನೋಡ್ತಾ ಹೋದರೆ ಎಂಥವರಿಗೂ ಕೂಡ ಕರುಣೆ ಬರತ್ರಿ. ಏನ್ರಿ ಹೊಡೆಯೋದು ಈ ವ್ಯಕ್ತಿನ? ಒಂದೆರಡೇ ಏಟೇನಾದರೂ ಹೊಡೆದ್ರೆ ಸತ್ತು ಹೋಗ್ತಾನೆ ಅನ್ನುವಂತಹ ಮಾತುಗಳನ್ನೇನು ಹೇಳ್ತೀವಲ್ಲ, ಆ ರೀತಿಯಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ಹೇಗ್ರಿ ಮನಸ್ಸು ಬರುತ್ತೆ? ಅದರಲ್ಲೂ ತಪ್ಪಾಯಿತು ಡಿ ಬಾಸ್, ನಾನು ಮಾಡಿದ್ದು ತಪ್ಪು, ನಾನೇನು ಮೆಸೇಜ್ ಮಾಡಿದ್ನಲ್ಲ ಅದು ತಪ್ಪು, ಅಶ್ಲೀಲ ಮೆಸೇಜ್ ನಾನೇನು ಮಾಡಿದ್ದೆ, ಮಾಡಬಾರ್ದಾಗಿತ್ತು, ನಾನು ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ತಪ್ಪಾಯ್ತು ನಂದು. ಎಷ್ಟೇ ಬೇಡ್ಕೊಂಡ್ರು ಯಾರ ಹೃದಯನೂ ಕರಗಲೇ ಇಲ್ಲ. ಯಾವ ಅಭಿಮಾನಿಗಳು ತಲೆ ಮೇಲಿಟ್ಟು ಮೆರೆಸಾಡಿದ್ರಲ್ವಾ, ಇವತ್ತು ನಮ್ಮ ರಾಜ್ಯ ಅಂತ ಯಾರು ರಾಜನ ಪಟ್ಟ ಕೊಟ್ಟಿದ್ದಾರೆ, ಆ ರಾಜನಿಗೆ ಹೃದಯನೇ ಕರಗಲಿಲ್ವಿ, ಆ ರಾಜನಿಗೆ ಹೃದಯನೇ ಇರಲಿಲ್ವಾ? ಅಷ್ಟೊಂದು ಕಲ್ಲು ಹೃದಯನ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಈ ಫೋಟೋಗಳಿದೆಯಲ್ಲ, ಈ ಫೋಟೋಗಳು, ಒಂದೊಂದು ಫೋಟೋಗಳು ಕೂಡ ಇವತ್ತು ಆ ಕ್ರೌರ್ಯವನ್ನು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಎಷ್ಟು ಕ್ರೂರವಾಗಿ, ಎಷ್ಟು ಭಯಾನಕವಾಗಿ ಆತನನ್ನು ಹತ್ಯೆ ಮಾಡಿದ್ರು ಅಂತ ಎಲ್ಲವನ್ನೂ ಕೂಡ ಈಗ ಸತ್ಯವನ್ನು ಬಿಚ್ಚಿಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಫೋಟೋದಲ್ಲಿ ನೋಡ್ತಾ ಇದ್ದೀರಿ ನೀವು, ರೇಣುಕಾ ಸ್ವಾಮಿ ಅರೆ ಜೀವ ಸ್ಥಿತಿಯಲ್ಲಿ ಇರುವಂತಹ ಒಂದು ಫೋಟೋ ಈಗ TV5 ಕನ್ನಡಕ್ಕೆ ಲಭ್ಯ ಆಗಿರುವಂಥದ್ದು. ನಾವು ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ, ಬಟ್ಟೆ ಬಿಚ್ಚಿದ್ರಂತ್ರಿ, ಅರೆ ಬೆತ್ತಲೆ ಮಾಡಿ ಅವನನ್ನು ಹಲ್ಲೆ ಮಾಡಿ ಕ್ರೂರವಾಗಿ ಹಿಂಸೆಯನ್ನು ಕೊಟ್ಟು, ಚಿತ್ರಹಿಂಸೆ ಕೊಟ್ಟು ಹತ್ಯೆ ಮಾಡಿದ್ರಂತೆ ಅಂತ ಎಲ್ಲೋ ಒಂದೆಡೆ ಬಿಹಾರದಲ್ಲೋ ಅಥವಾ ಮತ್ತೊಂದೆಡೆಯಲ್ಲಿ ಉತ್ತರ ಪ್ರದೇಶದಲ್ಲೋ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ವಿ. ಆದರೆ ನಮ್ಮ ರಾಜ್ಯದಲ್ಲೇ ಯಾರನ್ನ ಡಿ ಬಾಸು, ನಾವು ಅವರ ಅಭಿಮಾನಿ, ನಮ್ಮ ರಾಜನಾಗಿದ್ದಾರೆ ಅವರು, ರಾಜ ಎಲ್ಲಿದ್ರೂ ರಾಜ ಅಂತ ಯಾರ್ಯಾರು ಹೇಳ್ತಾ ಇದ್ರಲ್ವಾ, ಅದೇ ರಾಜ ಯಾರು ಆತನನ್ನು ರಾಜನಾಗಿ ತಲೆ ಮೇಲಿಟ್ಟು ಮೆರೆಸ್ತಾ ಇದ್ರಲ್ವೇ, ಆತನನ್ನು ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು ಅಂತ ಯಾರಾದರೂ ಹೇಳಿಬಿಟ್ರೆ ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಆದರೆ ಈಗ ಈ ಒಂದು ಫೋಟೋ ಇದೆಯಲ್ಲ, ಈ ಫೋಟೋ ಈಗ ಸತ್ಯವನ್ನು ಅನಾವರಣ ಮಾಡ್ತಾ ಇದೆ. ಈವರೆಗೆ ಇದ್ದಂತಹ ಎಲ್ಲ ಅಂತೆ ಕಂತೆಗಳಿಗೂ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇದೆ.
ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಟ್ಟು ಆತನನ್ನು ಕೊಲ್ಲುತ್ತಾರೆ ಅಂದರೆ, ಆಮೇಲೆ ಯಾವಾಗ ಆತ ಅರೆ ಪ್ರಜ್ಞಾವಸ್ಥೆಯ ಒಂದು ಸ್ಥಿತಿಗೆ, ಅಂದರೆ ಕಾನ್ಸಿಯಸ್ಸೇ ಇಲ್ಲ ಅಂಥ ಒಂದು ಪರಿಸ್ಥಿತಿಗೆ ಹೋದಾಗ ಮೆಗ್ಗರ್ ತರಿಸ್ತಾರೆ, ಮೆಡಿಕಲ್ ಮೆಗ್ಗರು. ಈ ಕರೆಂಟ್ ಶಾಕ್ ಕೊಡ್ತೀವಲ್ಲ ನಾವು, ಅಂಥ ಮೆಗ್ಗರ್ ತರಿಸಿ ಕರೆಂಟ್ ಶಾಕ್ ಕೊಡ್ತಾರೆ ಆತನಿಗೆ. ಇನ್ನು ಅದೇ ರೀತಿಯಾಗಿ ಆ ವೃಷಣಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನುಜ್ಜು ಗುಜ್ಜಾಗಿತ್ತು. ಡಿ ಬಾಸ್ ವೃಷಣಗಳ ಮೇಲೆ ಹೊಡೆದು ಆತನನ್ನು ಕೊಂದಿರುವಂಥದ್ದು ನಿಜ, ಹಲ್ಲೆ ಮಾಡಿರುವಂಥದ್ದು ನಿಜ. ಇದೆಲ್ಲವೂ ಕೂಡ ಈ ಒಂದು ಎಲ್ಲ ರಿಪೋರ್ಟ್ ಏನಿದೆ, ಸಂಪೂರ್ಣವಾಗಿರುವಂತಹ ಈ ಒಂದು ರಿಪೋರ್ಟ್ ಏನೀಗ ಬರ್ತಾ ಇದೆ, ಅದರಲ್ಲೆಲ್ಲವೂ ಕೂಡ ಈಗ ದಾಖಲಾಗ್ತಾ ಇದೆ, ಎಲ್ಲವೂ ಕೂಡ ಅದರಲ್ಲಿ ಗೊತ್ತಾಗ್ತಾ ಇದೆ, ಸತ್ಯ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ತಾ ಇದೆ. ಅದೇ ರೀತಿ ಅಲ್ಲಿ ಇದ್ದಂತಹ ರೇಣುಕಾಸ್ವಾಮಿಯ ಅನ್ನ ಕರ್ಕೊಂಡು ಬರಬೇಕಾದ್ರೆ, ಅಂದರೆ ಆ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರಬೇಕಾದ್ರೆ, ಕಿಡ್ನ್ಯಾಪ್ ಮಾಡಿ ಕರೆತರಬೇಕಾದ್ರೆ ಅಲ್ಲೂ ಕೂಡ ದಾರಿಯುದ್ದಕ್ಕೂ ಹೊಡೆದುಕೊಂಡು ಬರ್ತಾರೆ. ಏನೋ ಮಗನೇ, ನಮ್ಮ ಅಕ್ಕನಿಗೆ ನೀನು ಮೆಸೇಜ್ ಮಾಡ್ತೀಯಾ, ಹಾಗೆ ಹೀಗೆ ಅಂತ ಇಡೀ ರಸ್ತೆ ತುಂಬ ಹೊಡ್ಕೊಂಡು ಬರ್ತಾನೆ ಅವನ್ನ. ಇಡೀ ರಸ್ತೆ ತುಂಬ ಆತನ ಮೇಲೆ ಹಲ್ಲೆ ಮಾಡಿಕೊಂಡು ಬಂದು ಡಿ ಬಾಸ್ ಹೇಳಿದ್ದಾರೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಪಟ್ಟಣಗೆರೆ ಶೆಡ್ಗೆ 2 ಗಂಟೆಗೆ ಕರೆ ತರ್ತಾರೆ. 2 ಗಂಟೆಗೆ ಪಟ್ಟಣಗೆರೆ ಶೆಡ್ಗೆ ಕರೆ ತಂದ ಬಳಿಕ ಡಿ ಬಾಸ್ ಕೂಡ ಬರ್ತಾರೆ. ಅದೇ ರೀತಿಯಾಗಿ ಯಾವ ಮಹಿಳೆಯ ಒಂದು ಆಜ್ಞೆಯ ಮೇರೆಗೆ ಆತನನ್ನು ಕರೆತರಲಾಗಿತ್ತು ಆ ಮಹಿಳೆ ಕೂಡ ಬರ್ತಾರೆ. ಎಲ್ಲರೂ ಸೇರಿಕೊಂಡು ಹಿಗ್ಗಾಮುಗ್ಗಾ ಹೊಡೆದಿತ್ತು. A10 ಆರೋಪಿ ವಿನಯ್ ಮೊಬೈಲ್ನಿಂದ ಈ ಒಂದು ಫೋಟೋ ಕ್ಲಿಕ್ ಆಗಿರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೊಡಿತಿರ್ಬೇಕಾದ್ರೆ ಸುಮ್ಮನೆ ಹೊಡೆಯೋದಿಲ್ರಿ, ಫೋಟೋ ತಕ್ಕೊಂಡಿದ್ದಾರೆ. ಏನೇನು ಚಿತ್ರಹಿಂಸೆ ಕೊಟ್ರಲ್ವಾ, ಪ್ರತಿಯೊಂದು ಕೂಡ ಫೋಟೋ ತಕ್ಕೊಂಡಿದ್ದಾರೆ. ಫೋಟೋ ತಕ್ಕೊಂಡು ಅಷ್ಟೊಂದು ಕ್ರೂರವಾಗಿ ಆತನನ್ನು ಹತ್ಯೆ ಮಾಡಿದ ಬಳಿಕ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ಪೊಲೀಸ್ ಅಧಿಕಾರಿಗಳನ್ನು ಈ ಒಂದು ವಿಷಯದಲ್ಲಿ ನಾವು ಶ್ಲಾಘಿಸಲೇಬೇಕಾಗತ್ತೆ. ಎಷ್ಟು ಫೋಟೋಗಳು ಡಿಲೀಟ್ ಆಗಿತ್ತು, ಎಲ್ಲ ಫೋಟೋಗಳನ್ನು ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. FSLಗೆ ಕಳಿಸಿದ್ರು ಮೊಬೈಲ್ನ, ಯಾವ್ಯಾವ ಮೊಬೈಲ್ಗಳಿದ್ವು ಎಲ್ಲ ಮೊಬೈಲ್ಗಳನ್ನ FSLಗೆ ಕಳಿಸಿದ್ರು. ಅಂದರೆ ಯಾವ್ಯಾವ ಆರೋಪಿಗಳು ಸಿಕ್ಕಿದ್ರಲ್ವಾ ಅವ್ರ ಮೊಬೈಲ್ಗಳನ್ನು ಕಿತ್ಕೊಂಡು ಯಾರಾದರೂ ಒಬ್ಬರು ಫೋಟೋ ತಕ್ಕೊಂಡಿರ್ಬೋದಲ್ವೇ. ಹಾಗಾದರೆ FSLಗೆ ಕಳಿಸಿ ಎಲ್ಲನೂ ಕೂಡ ರಿಟ್ರೀವ್ ಮಾಡಿಸಿ ಅಂತ ರಿಟ್ರೀವ್ ಮಾಡಿಸ್ತಾರೆ. ರಿಟ್ರೀವ್ ಮಾಡಿಸಿದಾಗ ರೇಣುಕಾಸ್ವಾಮಿಯ ಒಂದು ದೈನ್ಯ ಫೋಟೋ ಎಂಥವ್ರು ನೋಡಿದ್ರು ಕೂಡ ಒಂದು ಕ್ಷಣ ಅವರ ಹೃದಯ ಕರಗಿ ಹೋಗತ್ರಿ. ಏನ್ರಿ ಹೊಡೆಯೋದು ಈ ವ್ಯಕ್ತಿನ, ಏನಿದೆ ಈ ವ್ಯಕ್ತಿ ದೇಹದಲ್ಲಿ ಅಂತ ಇವನು ಹೊಡೆಯೋದು. ಇವನೇನು ನಾನು ಪೊಗರು, ನಾನು ಭಾರಿ ಪೈಲ್ವಾನು, ಆ ರೀತಿಯಾಗಿ ಏನಾದರೂ ಹೇಳ್ಕೊಂಡು ತಿರುಗಾಡ್ತಾ ಇರುವಂತಹ ವ್ಯಕ್ತಿನ, ಅಥವಾ ಅಷ್ಟೊಂದು ಬಲಾಢ್ಯನಾಗಿರುವಂತಹ ವ್ಯಕ್ತಿನ, ಏನೇನೂ ಅಲ್ಲ. ಪೊಲೀಸರಿಗೆ ಒಂದು ಫೋನ್ ಮಾಡಿ ಯಾವನೋ ಒಬ್ಬ ಮೆಸೇಜ್ ಮಾಡ್ತಾ ಇದ್ದಾನಂತರಪ್ಪ, ಕರ್ಕೊಂಬನ್ನಿ ಅವನ್ನ ಬುದ್ಧಿ ಕಳಿಸ್ಬಿಡಿ ಅಂತ ಹೇಳಿದ್ದೇ ಆಗಿದ್ದಿದ್ರೆ ಆ ಸಂದರ್ಭದಲ್ಲಿ ಒಂದು 2 ಬಿಗಿದು ಕಳಿಸ್ತಾ ಇದ್ರು. ಪೊಲೀಸರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ರು. ಆ ಕೆಲಸವನ್ನು ಡಿ ಬಾಸು ಕೂಡ ಮಾಡಬಹುದಾಗಿತ್ತು. ಯಾರನ್ನ ಇವತ್ತು ಬಾಸ್ ಅಂತ ಹೇಳ್ತಾ ಇದ್ದಾರಲ್ಲ, ಆ ಬಾಸು ಕೂಡ ಮಾಡಬಹುದಾಗಿತ್ತು ಅಂತ. ರೇಣುಕಾಸ್ವಾಮಿ ಮಾಡಿದ್ದು ಸರಿ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ. ಆದರೆ ಅದನ್ನು ಒಂದು ಪ್ರಚೋದನಾತ್ಮಕ ರೀತಿಯಾಗಿ ತೆಗೆದುಕೊಂಡು ಕೊಲೆ ಮಾಡಿರುವಂತಹ ಹಂತಕ್ಕೆ ಹೋಗಿದೆಯಲ್ಲ, ಅದು ಚಿತ್ರಹಿಂಸೆ ರೀ. ನಾವು ಅವಾಗಲೆಲ್ಲ ಕೇಳ್ತಾ ಇದ್ವಿ, ಆಗಾಗ ಬಿಹಾರದಲ್ಲಾಯ್ತಂತ್ರಿ, ವಿಡಿಯೋ ವೈರಲ್ ಆಗ್ತಾ ಇದೆಯಂತೆ, ಬಟ್ಟೆ ಬಿಚ್ಚಿ ಹೊಡೆದ್ರಂತೆ, ಚಿತ್ರಹಿಂಸೆ ಕೊಟ್ರಂತೆ, ಏನೋ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಸಾಯಿ ಹೊಡೆದ್ರಂತೆ. ಈ ರೀತಿ ಎಲ್ಲನೂ ಕೂಡ ನಾವು ಎಲ್ಲೋ ಬಿಹಾರದಲ್ಲಾಗಿದ್ದೋ UPಯಲ್ಲಾಗಿದ್ದೋ, ಅಂದರೆ ಅಮಾನವೀಯವಾಗಿ ಮಾನವ ಮೌಲ್ಯಗಳಿದೆಯಲ್ಲ ಅದೆಲ್ಲವನ್ನು ಕೂಡ ಮೀರಿ ಆಗಿರುವಂತಹ ಹತ್ಯೆ ಇದು. ಇದೆಲ್ಲವನ್ನು ನೋಡ್ತಾ ಹೋದರೆ ಪ್ರತಿಯೊಂದು ಕೂಡ ಈಗ ರಿವೀಲ್ ಆಗ್ತಾ ಹೋಗ್ತಾ ಇದೆ. ಡಿಲೀಟ್ ಮಾಡಿದಂತಹ ಫೋಟೋಗಳನ್ನು FSLಗೆ ಕಳಿಸ್ತಾರೆ, ಮೊಬೈಲ್ಗಳನ್ನು. ಅದಾದ ಬಳಿಕ FSLನಲ್ಲಿ ಅದೆಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಪಟ್ಟಣಗೆರೆ ಶೆಡ್ ಬಳಿಯಲ್ಲಿ ಆರೋಪಿಗಳು ತೆಗೆದಿರುವಂತಹ ಫೋಟೋ ಇದು. ಆ ಫೋಟೋ ಈಗ ವೈರಲ್ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ TV5 ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ. ಇದೆಲ್ಲವನ್ನು ಕೂಡ ನೋಡ್ತಾ ಹೋಗ್ತಾ ಇದ್ವಿ ನಾವು. ಆತನ ತಲೆ ಇದೆಯಲ್ಲ, ಆ ತಲೆನ ಅಲ್ಲೇ ಇರುವಂತಹ ಒಂದು ಏನು ಲಾರಿ ಕಾಣ್ತಾ ಇದೆ, ಆ ಲಾರಿಗೆ ಡಿಕ್ಕಿ ಹೊಡೆಸ್ತಾರೆ. ತಲೆ ತಗೊಂಡು ಕೂದಲು ಹಿಡ್ಕೊಂಡು ತಲೆ ಏನಿದೆ ಆ ತಲೆನ ಡಿಕ್ಕಿ ಹೊಡಿತಾರೆ, ಅದರ ಮೇಲೆ ಅಪ್ಪಳಿಸಿ ಹೊಡಿತಾರೆ. ಆಮೇಲೆ ಆ ಒಂದು ರಕ್ತ ಏನು ಚಿಮ್ಮತ್ತೆ, ಆ ಒಂದು ರಕ್ತ ಏನು ಹೊರಗಡೆ ಬರುತ್ತೆ, ಆ ರಕ್ತ ಬಟ್ಟೆ ಮೇಲೆ, ಅದೇ ರೀತಿ ಏನು ಟಿ ಶರ್ಟ್ ಹಾಕ್ಕೊಂಡಿದ್ರು ಆ ಟಿ ಶರ್ಟು. ಇನ್ನು ಪವಿತ್ರ ಗೌಡ ಚಪ್ಪಲಿಯಿಂದ ಹೊಡಿತಾರೆ. ಚಪ್ಪಲಿಯಿಂದ ಹೊಡೆದಿರುವಂಥದ್ದು ಏನಿದೆ, ಆಕೆಯ ಚಪ್ಪಲಿ ಮೇಲೂ ಕೂಡ ಆ ಒಂದು ರಕ್ತದ ಕಲೆಗಳೇನಿತ್ತು ಆ ರಕ್ತದ ಕಲೆಗಳು ಪತ್ತೆಯಾಗಿದೆ. ಅಂದರೆ ಈ ಒಂದು ಸಂಪೂರ್ಣವಾಗಿ ಆತನ ಬಟ್ಟೆಗಳು ಪರಿಕರಗಳು ಏನೆಲ್ಲ ಹಾಕ್ಕೊಂಡಿದ್ರಲ್ವಾ, ಬ್ರ್ಯಾಂಡೆಡ್ಡು, ನಮ್ಮ ರಾಜ ಅಂತ ಏನು ಹೇಳಲಾಗ್ತಾ ಇದೆ ಈಗ, ಡಿ ಬಾಸು ನಮ್ಮ ರಾಜ ಅಂತ ಹೇಳ್ತಾ ಇದ್ರು. ಆ ರಾಜ ಹಾಕ್ಕೊಂಡಿದ್ದಂತಹ ರಾಜ ಪೋಷಾಕುಗಳು, ಆ ಬಟ್ಟೆ ಏನಿತ್ತು ಆ ಬಟ್ಟೆ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗತ್ತೆ. ಲೂಮಿನಲ್ ಟೆಸ್ಟ್ಗೆ ಒಳಪಡಿಸಿದಾಗ ರಕ್ತದ ಕಲೆಗಳು ಪತ್ತೆಯಾಗತ್ತೆ.
ರೇಣುಕಾಸ್ವಾಮಿಯ ರಕ್ತ ಇತ್ತಲ್ವಾ, ಆ ರಕ್ತಕ್ಕೆ ಇದಕ್ಕೆ ಮ್ಯಾಚ್ ಮಾಡಿದಾಗ ರಕ್ತದ ಕಲೆ ಇರುವಂಥದ್ದು ಪತ್ತೆಯಾಗತ್ತೆ.